ಮೈಕೋರೇಜಾ ಎನ್ನುವುದು ನಿಸರ್ಗದ ಒಂದು ಅದ್ಭುತ ಚಮತ್ಕಾರ. ಸರಳವಾಗಿ ಹೇಳಬೇಕಂದ್ರೆ ಇದು ಶಿಲೀಂಧ್ರ ಅಂದರೆ ಫಂಗಸ್ ಮತ್ತು ಸಸ್ಯದ ಬೇರುಗಳ ನಡುವೆ ಏರ್ಪಡುವ ಒಂದು ಪರಸ್ಪರ ಸಹಬಾಳ್ವೆ ಅಥವಾ ಸ್ನೇಹದ ಸಂಬಂಧವಾಗಿದೆ. ಆಧುನಿಕ ಕೃಷಿ ಮತ್ತು ಗಾರ್ಡನಿಂಗ್ನಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಇದನ್ನು ಒಂದು ಶಕ್ತಿಶಾಲಿ ಜೈವಿಕ ಗೊಬ್ಬರವಾಗಿ ಬಳಸಲಾಗುತ್ತದೆ. ಹಾಗಾಗಿ ಮೈಕೋರೇಜಾ ಹೇಗೆ ಕೆಲಸ ಮಾಡುತ್ತದೆ, ಮೈಕೋರೇಜಾದಿಂದ ಆಗುವ ಪ್ರಯೋಜನಗಳೇನು, ಆಧುನಿಕ ಕೃಷಿಯಲ್ಲಿ ಇದರ ಅಳವಡಿಕೆ ಹೇಗೆ, ಫಾಟ್ ಕಲ್ಚರ್ ಅಥವಾ ಟ್ರ್ಯಾಪ್ ಕ್ಯಾಪ್ ಅಂದರೆ ನೈಸರ್ಗಿಕವಾಗಿ ಸಿಗುವ ಮೈಕೋರೇಜಾವನ್ನು ಮನೆಯಲ್ಲಿಯೇ ಲಕ್ಷಾಂತರ ಪಟ್ಟು ವೃದ್ಧಿಸಿ ಶಕ್ತಿಶಾಲಿ ಜೈವಿಕ ಗೊಬ್ಬರವಾಗಿ ಬಳಸುವ ಅತ್ಯಂತ ಸುಲಭ ಮತ್ತು ವೈಜ್ಞಾನಿಕ ವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡುವುದಕ್ಕೂ ಮುನ್ನ ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ, ವಿಶೇಷವಾಗಿ ರೈತ ಮಿತ್ರರಿಗೂ ಶೇರ್ ಮಾಡಿ. ಭೂತಾಯಿಯ ಹದಗೆಡುತ್ತಿರುವ ಆರೋಗ್ಯ ಸುಧಾರಿಸುವ ಪುಟ್ಟ ಪ್ರಯತ್ನಕ್ಕೆ ಕೈ ಜೋಡಿಸಿ. ಬನ್ನಿ ಹಿಂದಿನ ವಿಡಿಯೋ ಆರಂಭಿಸೋಣ. ಇದು ಸಸ್ಯ ಮತ್ತು ಶಿಲೀಂಧ್ರಗಳ ನಡುವಿನ ಕೊಡುಕೊಳ್ಳುವ ವ್ಯವಹಾರವಾಗಿದೆ. ಹೇಗೆ ಅಂತೀರಾ? ಸಸ್ಯವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಯಾರಿಸಿದ ಸಕ್ಕರೆ ಅಂದರೆ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂಶವನ್ನು ಶಿಲೀಂಧ್ರಕ್ಕೆ ಆಹಾರವಾಗಿ ನೀಡುತ್ತದೆ. ಇದಕ್ಕೆ ಪ್ರತಿಯಾಗಿ ಶಿಲೀಂಧ್ರವು ಮಣ್ಣಿನ ಆಳದಲ್ಲಿ ಹರಡಿಕೊಂಡಿರುವ ತನ್ನ ಸೂಕ್ಷ್ಮ ತಂತುಗಳು ಅಂದರೆ ಹೈಪಿಯೆ ಮೂಲಕ ಸಸ್ಯದ ಬೇರುಗಳಿಗೆ ತಲುಪದ ದೂರದಲ್ಲಿರುವ ನೀರು, ರಂಜಕ ಅಂದರೆ ಫಾಸ್ಫರಸ್ ಮತ್ತು ಇತರ ಲವಣಗಳನ್ನು ಹೀರಿ ಸಸ್ಯಕ್ಕೆ ತಲುಪಿಸುತ್ತದೆ. ಮೈಕೋರೇಜಾದಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದನೆಯದು ಎಕ್ಟೋಮೈಕೋರೇಜಾ. ಇವು ಬೇರುಗಳ ಹೊರಭಾಗದಲ್ಲಿ ಒಂದು ಹೊದಿಕೆಯಂತೆ ಬೆಳೆಯುತ್ತವೆ. ಸಾಮಾನ್ಯವಾಗಿ ದೊಡ್ಡ ಮರಗಳಲ್ಲಿ, ಅಂದರೆ ಉದಾಹರಣೆಗೆ ಪೈನ್, ಓಕ್ಗಳಲ್ಲಿ ಇವು ಕಂಡುಬರುತ್ತವೆ. ಎರಡನೆಯದು ಎಂಡೋಮೈಕೋರೇಜಾ ಅಥವಾ ವ್ಯಾಮ್. ಇವು ಬೇರುಗಳ ಜೀವಕೋಶದ ಒಳಗೆ ಪ್ರವೇಶಿಸಿ ಬೆಳೆಯುತ್ತವೆ. ನಮ್ಮ ಗಾರ್ಡನ್ನಲ್ಲಿ ಬೆಳೆಯುವ ಹೆಚ್ಚಿನ ತರಕಾರಿ, ಹೂವು ಮತ್ತು ಹಣ್ಣಿನ ಗಿಡಗಳಿಗೆ ಇವು ಅತ್ಯಂತ ಉಪಯುಕ್ತ. ಇದನ್ನು ವ್ಯಾಮ್ ಅಂದರೆ ವ್ಯಾಸ್ಕುಲಾರ್ ಅಬಸ್ಕುಲಾರ್ ಮೈಕೋರೇಜಾ ಎಂದು ಕರೆಯುತ್ತಾರೆ. ಮೈಕೋರೇಜಾದಿಂದ ಆಗುವ ಪ್ರಯೋಜನಗಳು: ಪೋಷಕಾಂಶಗಳ ಹೀರಿಕೆ. ಮಣ್ಣಿನಲ್ಲಿ ಸ್ಥಿರವಾಗಿರುವ ಅಂದರೆ ಫಿಕ್ಸೆಡ್ ರಂಜಕವನ್ನು ಕರಗಿಸಿ ಗಿಡಕ್ಕೆ ಲಭ್ಯವಾಗುವಂತೆ ಮಾಡುತ್ತದೆ. ಸಾರಜನಕ, ಪೊಟ್ಯಾಸಿಯಂ ಮತ್ತು ಸತುವುಗಳ ಹರಿವನ್ನು ಹೆಚ್ಚಿಸುತ್ತದೆ. ಬೇರುಗಳ ವಿಸ್ತರಣೆ. ಗಿಡದ ಬೇರುಗಳಿಗಿಂತ ಈ ಶಿಲೀಂಧ್ರದ ತಂತುಗಳು 100 ಪಟ್ಟು ಹೆಚ್ಚು ವಿಸ್ತಾರವಾಗಿ ಹರಡುತ್ತವೆ. ಇದು ಗಿಡದ ಬೇರಿನ ವ್ಯವಸ್ಥೆಯನ್ನು ಅಂದರೆ ಸರ್ಫೇಸ್ ಏರಿಯಾ ವಿಸ್ತರಿಸದಂತೆ ಕೆಲಸ ಮಾಡುತ್ತದೆ. ಬರ ನಿರೋಧಕ ಶಕ್ತಿ. ಮಣ್ಣಿನ ಆಳದಲ್ಲಿರುವ ಅತ್ಯಲ್ಪ ತೇವಾಂಶವನ್ನು ಹೀರಿ ಗಿಡಕ್ಕೆ ನೀಡುವ ಕಾರಣ ಕಡಿಮೆ ನೀರಿನಲ್ಲೂ ಗಿಡಗಳು ಬಾಡದಂತೆ ತಡೆದುಕೊಳ್ಳುತ್ತವೆ. ರೋಗ ನಿರೋಧಕ ಶಕ್ತಿ. ಬೇರುಗಳ ಸುತ್ತ ಒಂದು ರಕ್ಷಣಾ ಕವಚ ನಿರ್ಮಿಸುವ ಮೂಲಕ ಮಣ್ಣಿನಲ್ಲಿರುವ ಹಾನಿಕಾರಕ ರೋಗಾಣು ಅಂದರೆ ಪ್ಯಾಥೋಜನ್ಸ್ ಮತ್ತು ನೆಮೆಟೋಡ್ಸ್ಗಳನ್ನು ಗಿಡಕ್ಕೆ ಅಂಟದಂತೆ ನೋಡಿಕೊಳ್ಳುತ್ತದೆ. ಮಣ್ಣಿನ ರಚನೆ. ಇದು ಗ್ಲೋಮಲಿನ್ ಎಂಬ ಅಂಟಿನಂಥ ದ್ರವವನ್ನು ಬಿಡುಗಡೆ ಮಾಡುತ್ತದೆ. ಇದು ಮಣ್ಣಿನ ಕಣಗಳನ್ನು ಒಂದಕ್ಕೊಂದು ಅಂಟಿಕೊಂಡು ಮಣ್ಣಿನ ವಿನ್ಯಾಸ ಸುಧಾರಿಸಲು ನೆರವಾಗುತ್ತದೆ. ಆಧುನಿಕ ಕೃಷಿಯಲ್ಲಿ ಇದರ ಅಳವಡಿಕೆ ಹೇಗೆ? ನಗರವಾಸಿಗಳು ಮತ್ತು ರೈತರು ಇದನ್ನು ಸುಲಭವಾಗಿ ಬಳಸಬಹುದು. ಬಳಸುವ ಕ್ರಮ: ಮಾರುಕಟ್ಟೆಯಲ್ಲಿ ಇದು ಪುಡಿ ಅಂದರೆ ಪೌಡರ್ ರೂಪದಲ್ಲಿ ಅಥವಾ ಹರಳಿನ ಅಂದರೆ ಗ್ರಾನ್ಯುಲ್ಸ್ ರೂಪದಲ್ಲಿ ಸಿಗುತ್ತದೆ. ಗಿಡ ನೆಡುವಾಗ ಗುಂಡಿಯಲ್ಲಿ ಸ್ವಲ್ಪ ಹಾಕಬಹುದು ಅಥವಾ ಹಳೆಯ ಗಿಡಗಳ ಬೇರುಗಳ ಹತ್ತಿರ ಮಣ್ಣು ಕೆದಕಿ ಸೇರಿಸಬಹುದು. ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಿ. ನೀವು ಮೈಕೋರೇಜಾ ಬಳಸುವಾಗ ಅತಿಯಾದ ರಾಸಾಯನಿಕ ಗೊಬ್ಬರ ಅಂದರೆ ವಿಶೇಷವಾಗಿ ಕೆಮಿಕಲ್ ಫಾಸ್ಫೇಟ್ ಬಳಸಬಾರದು, ಏಕೆಂದರೆ ಅತಿಯಾದ ರಾಸಾಯನಿಕಗಳು ಈ ಸ್ನೇಹಿ ಶಿಲೀಂಧ್ರವನ್ನು ಕೊಲ್ಲುತ್ತವೆ. ಸಾವಯವ ಗೊಬ್ಬರದೊಂದಿಗೆ ಮಿಶ್ರಣ. ಬೋಕಾಶಿ ಅಥವಾ ಸಾಮಾನ್ಯ ಕಾಂಪೋಸ್ಟ್ ಗೊಬ್ಬರದ ಜೊತೆಗೆ ಮೈಕೋರೇಜಾ ಬೆರೆಸಿ ಹಾಕುವುದರಿಂದ ಅತ್ಯಂತ ವೇಗವಾಗಿ ಫಲಿತಾಂಶ ಕಾಣಬಹುದು. ಬೋಕಾಶಿ ವಿಧಾನದಲ್ಲಿ ಗೊಬ್ಬರ ತಯಾರಿಸುವ ಬಗ್ಗೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ವಿಡಿಯೋ ಬಿಡುಗಡೆಯಾಗಿದ್ದು
ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಐ ಬಟನ್ನಲ್ಲಿ ನೀಡಲಾಗಿದೆ. ಆಸಕ್ತ ವೀಕ್ಷಕ ಸ್ನೇಹಿತರು ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಒಟ್ಟಾರೆ ಹೇಳಬೇಕೆಂದರೆ ಮೈಕೋರೈಜಾ ಎನ್ನುವುದು ಮಣ್ಣಿನ ಕೆಳಗಿನ ಒಂದು ಇಂಟರ್ನೆಟ್ ಜಾಲವಿದ್ದಂತೆ. ಇದು ಗಿಡಗಳ ನಡುವೆ ಸಂವಹನ ಮತ್ತು ಪೋಷಕಾಂಶಗಳ ಹರಿವನ್ನು ಸುಗಮಗೊಳಿಸುತ್ತದೆ. ರಾಸಾಯನಿಕ ಮುಕ್ತ ಕೃಷಿ ಮಾಡಬಯಸುವವರಿಗೆ ಇದು ಅತ್ಯಂತ ದೊಡ್ಡ ಆಯುಧ. ಮೈಕೋರೈಜಾ ಒಂದು ಜೀವಂತ ಶಿಲೀಂಧ್ರವಾದ್ದರಿಂದ ಇದನ್ನು ನಾವು ಶೂನ್ಯದಿಂದ ತಯಾರಿಸಲು ಸಾಧ್ಯವಿಲ್ಲ. ಆದರೆ ಮಾರುಕಟ್ಟೆಯಿಂದ ತಂದ ಅಲ್ಪ ಪ್ರಮಾಣದ ಮೈಕೋರೈಜಾ ಅಥವಾ ನೈಸರ್ಗಿಕವಾಗಿ ದೊರೆಯುವ ಮೈಕೋರೈಜಾವನ್ನು ಮನೆಯಲ್ಲಿಯೇ ಲಕ್ಷಾಂತರ ಪಟ್ಟು ವೃದ್ಧಿಸುವ ಒಂದು ಅತ್ಯಂತ ಸುಲಭ ಮತ್ತು ವೈಜ್ಞಾನಿಕ ವಿಧಾನ ನಿಮ್ಮ ಮುಂದಿಡುತ್ತಿದ್ದೇವೆ. ಇದನ್ನು ಪೋಟ್ ಕಲ್ಚರ್ ಅಥವಾ ಟ್ರ್ಯಾಪ್ ಕ್ರಾಪ್ ವಿಧಾನ ಎಂದು ಕರೆಯಲಾಗುತ್ತದೆ. ಇದಕ್ಕಾಗಿ ಬೇಕಾಗುವ ಸಾಮಗ್ರಿಗಳು: ಆರಂಭಿಕ ಸಸಿ ಅಂದರೆ ಸ್ಟಾರ್ಟರ್ ಕಲ್ಚರ್. ಮಾರುಕಟ್ಟೆಯಲ್ಲಿ ಸಿಗುವ 100 ಗ್ರಾಂ ಮೈಕೋರೈಜಾ ಪುಡಿ ಅಥವಾ ಯಾವುದೇ ರಾಸಾಯನಿಕ ಬಳಸದ ಹಳೆಯ ಆಲದ ಮರದ ಅಥವಾ ಬೇವಿನ ಮರದ ಬುಡದಲ್ಲಿ ಒಂದು ಹಿಡಿ ಮಣ್ಣು. ಆಶ್ರಯದಾತ ಸಸ್ಯ ಅಂದರೆ ಹಾಸ್ಟ್ ಪ್ಲಾಂಟ್: ಜೋಳ, ರಾಗಿ ಅಥವಾ ಸಜ್ಜೆ ಬೀಜಗಳು. ಇವುಗಳ ಬೇರುಗಳು ಮೈಕೋರೈಜಾ ಬೆಳೆಯಲು ಅತ್ಯುತ್ತಮ ವೇದಿಕೆ. ಬೆಳೆಯುವ ಮಾಧ್ಯಮ: ಮರಳು ಮತ್ತು ಮಣ್ಣಿನ ಸಮ ಪ್ರಮಾಣದ ಮಿಶ್ರಣ ಅಂದರೆ 1:1. ಮೊದಲು ಮಣ್ಣು ಮತ್ತು ಮರಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿರುವುದು ಉತ್ತಮ. ಇದಕ್ಕಾಗಿ ಬೇಕಾಗುವ ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಮಧ್ಯಮ ಗಾತ್ರದ ಕುಂಡ. ಹಂತ 1: ಕುಂಡದ ಸಿದ್ಧತೆ. ಪ್ಲಾಸ್ಟಿಕ್ ಚೀಲ ಅಥವಾ ಕುಂಡದ ಅರ್ಧ ಭಾಗಕ್ಕೆ ಸಿದ್ಧಪಡಿಸಿದ ಮರಳು ಮತ್ತು ಮಣ್ಣಿನ ಮಿಶ್ರಣ ತುಂಬಿಸಿ. ಹಂತ 2: ಮೈಕೋರೈಜಾ ಸೇರಿಸುವುದು. ಮಣ್ಣಿನ ಮೇಲ್ಪದರದ ಮೇಲೆ ನೀವು ತಂದಿರುವ ಮೈಕೋರೈಜಾ ಪುಡಿ ಅಥವಾ ನೈಸರ್ಗಿಕ ಮಣ್ಣನ್ನು ಸಮನಾಗಿ ಹರಡಿ. ಇದು ಬೀಜದಂತೆ ಕೆಲಸ ಮಾಡುತ್ತದೆ. ಹಂತ 3: ಬಿತ್ತನೆ. ಹರಡಿದ ಪುಡಿ ಮೇಲೆ ಒಂದು ತೆಳು ಪದರ ಮಣ್ಣು ಹಾಕಿ ಅದರ ಮೇಲೆ ಜೋಳ ಅಥವಾ ರಾಗಿ ಬೀಜಗಳನ್ನು ದಟ್ಟವಾಗಿ ಬಿತ್ತನೆ ಮಾಡಿ. ಇವು ಬೆಳೆದಂತೆಲ್ಲ ಅವುಗಳ ಬೇರುಗಳ ಒಳಗೆ ಮೈಕೋರೈಜಾ ಶಿಲೀಂಧ್ರಗಳು ಸೇರಿಕೊಂಡು ವೃದ್ಧಿಯಾಗಲು ಶುರುವಾಗುತ್ತದೆ. ಹಂತ 4: ಆರೈಕೆ. ಇಲ್ಲಿ ಎಚ್ಚರವಿರಲಿ. ನೀರು: ಅತಿ ಕಡಿಮೆ ನೀರು ಹಾಕಿ. ಮಣ್ಣು ತೇವವಿದ್ದರೆ ಸಾಕು. ಗೊಬ್ಬರ ಬೇಡ. ಈ ಕುಂಡಕ್ಕೆ ಅಥವಾ ಪ್ಲಾಸ್ಟಿಕ್ ಚೀಲಕ್ಕೆ ಯಾವುದೇ ರೀತಿಯ ಗೊಬ್ಬರ, ವಿಶೇಷವಾಗಿ ರಂಜಕ ಅಂದರೆ ಫಾಸ್ಫರಸ್ ಅಥವಾ DAP ಹಾಕಲೇಬಾರದು. ಗಿಡಕ್ಕೆ ಪೋಷಕಾಂಶದ ಕೊರತೆಯಾದಾಗಲೇ ಅದು ಶಿಲೀಂಧ್ರದ ಸಹಾಯ ಪಡೆಯಲು ಅದನ್ನು ತನ್ನ ಬೇರುಗಳ ಒಳಗೆ ಹೆಚ್ಚು ವೃದ್ಧಿಸಿಕೊಳ್ಳುತ್ತದೆ. ಹಂತ 5: ಕೊಯ್ಲು ಅಂದರೆ ಸುಮಾರು 90 ದಿನಗಳ ನಂತರ. 3 ತಿಂಗಳ ನಂತರ ಗಿಡಗಳ ಬುಡವನ್ನು ಕತ್ತರಿಸಿ ನೀರು ಹಾಕುವುದನ್ನು ನಿಲ್ಲಿಸಿ. ಗಿಡ ಒಣಗಿದಾಗ ಮೈಕೋರೈಜಾ ಶಿಲೀಂಧ್ರಗಳು ಬದುಕುಳಿಯಲು ಲಕ್ಷಾಂತರ ಸ್ಪೋರ್ಸ್ ಅಂದರೆ ಬೀಜಕಗಳನ್ನು ಉತ್ಪತ್ತಿ ಮಾಡುತ್ತವೆ. ಬಳಸುವ ಕ್ರಮ: ಈಗ ಆ ಕುಂಡದಲ್ಲಿರುವ ಮಣ್ಣು ಮತ್ತು ಒಣಗಿದ ಬೇರುಗಳನ್ನು ಹೊರತೆಗೆಯಿರಿ. ಈ ಬೇರುಗಳನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದೇ ಮಣ್ಣಿನೊಂದಿಗೆ ಬೆರೆಸಿ. ನಿಮ್ಮ ಮನೆಯಲ್ಲಿ ತಯಾರಾದ ಸೂಪರ್ ಪವರ್ ಮೈಕೋರೈಜಾ ಈಗ ಸಿದ್ಧ. ಬಳಸುವ ಪ್ರಮಾಣ: ಪ್ರತಿ ಕುಂಡಕ್ಕೆ ಅಥವಾ ಗಿಡಕ್ಕೆ 1 ಹಿಡಿಯಷ್ಟು ಈ ಮಿಶ್ರಣವನ್ನು ಬೇರುಗಳ ಹತ್ತಿರ ಸೇರಿಸಿದರೆ ಸಾಕು. ಪ್ರಮುಖ ಅಂಶಗಳು: ಮನೆಯಲ್ಲಿಯೇ ತಯಾರಿಸುವುದರಿಂದ ನಿಮ್ಮ ಹಣ ಉಳಿತಾಯವಾಗುತ್ತದೆ. ಇದು ಮಾರುಕಟ್ಟೆಯಲ್ಲಿ ಸಿಗುವ ಪುಡಿಗಿಂತ ಹೆಚ್ಚು ತಾಜಾ ಮತ್ತು ಶಕ್ತಿಯುತವಾಗಿರುತ್ತದೆ. ಇದನ್ನು ಒಮ್ಮೆ ತಯಾರಿಸಿದರೆ ಸುಮಾರು 6 ತಿಂಗಳವರೆಗೆ ಗಾಳಿಯಾಡದ ಚೀಲದಲ್ಲಿ ಸಂಗ್ರಹಿಸಿಡಬಹುದು ಅಥವಾ ಬಾಟ್ಲಿಯಲ್ಲಿ ಸಂಗ್ರಹಿಸಿಡಬಹುದು. ಸ್ನೇಹಿತರೆ, ನಾವು ಶಿಲೀಂಧ್ರವನ್ನು ಸೃಷ್ಟಿಸುತ್ತಿಲ್ಲ, ಬದಲಾಗಿ ಪ್ರಕೃತಿಯ ಈ ಅದೃಷ್ಟ ಗೆಳೆಯರ ಸಣ್ಣ ಸೈನ್ಯವನ್ನು ದೊಡ್ಡ ಸೈನ್ಯವನ್ನಾಗಿ ಮಾರ್ಪಡಿಸುತ್ತಿದ್ದೇವೆ ಎಂಬ ಮಾಹಿತಿ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದೆಂದು ಭಾವಿಸುತ್ತಾ, ವಿಡಿಯೋ ಉಪಯುಕ್ತವೆನಿಸಿದ್ದಲ್ಲಿ ವಿಶೇಷವಾಗಿ ರೈತ ಮಿತ್ರರಿಗೆ ಶೇರ್ ಮಾಡಿ. ನಂತರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಈ ಮೊದಲೇ ಸೂಪರ್ ಪವರ್ ಮೈಕೋರೈಜಾ ಬಗ್ಗೆ ತಿಳಿದಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.